ತುಂಬ ಜನ ಹೇಳ್ತಾ ಇದ್ರು ಅಂಡರ್ಗ್ರೌಂಡಲ್ಲಿ ಬಂದ್ಬಿಟ್ಟು ಟೀ ಬಿಚ್ಕೊಬಿಡುತ್ತೆ, ಈ ಜಾಗದಲ್ಲಿ ಬಂದ್ಬಿಟ್ಟು ಈ ನಾವು ಈಟ್ ಮಾಡಿ ಹಾಕಿರೋದನ್ನು ಬಿಚ್ಕೊಬಿಡುತ್ತೆ ಅಂತ. ಆದರೆ ಒಂದು ಓಪನ್ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ನೀವು ನಮ್ಮ ಆಫೀಸಿಗೆ ಬಂದರೆ ಈ ನಾವು ಬಿಸಿ ಮಾಡಿ ಹಾಕಿದ್ದೀವಲ್ಲ, ಇದನ್ನು ನೀವು ಕೈಯಲ್ಲಿ ಬಿಚ್ಚಿದ್ರೆ ಒಂದು ರೋಲು ಫ್ರೀಯಾಗಿ ಕೊಡ್ತೀವಿ ನಿಮಗೆ. ಓಕೆನಾ? ಈ ಒಂದು ನಾವು ಏನು ಹಾಕಿದ್ದೀವಿ. ನಮಸ್ತೆ, ನಮ್ಮ ಕರ್ನಾಟಕ ರೈತರಿಗೆಲ್ಲ ಶ್ರೀ ನಾರಾಯಣಿ ಇರಿಗೇಷನ್ ಕಂಪನಿಯಿಂದ ಒಂದು ವಿಡಿಯೋ ಮಾಡಿಕೊಡ್ತಾ ಇದ್ದೀವಿ. ಇದು ಏನು ವಿಡಿಯೋ ಅಂತ ಹೇಳಿದ್ರೆ, ನಮ್ಮ ತುಂಬ ಜನ ರೈತರು ಭೂಮಿ ಒಳಗೆ ಅಂಡರ್ಗ್ರೌಂಡ್ ಪೈಪು ಏನಿದೆ ಅದು ಬಂದ್ಬಿಟ್ಟು ಬಿಸಿ ಮಾಡಿ ಹಾಕಿದಾಗ ಅದಾದಮೇಲೆ ಬಂದ್ಬಿಟ್ಟು ಇದು ಬಿಚ್ಕೊಂಡ್ಬಿಡುತ್ತೆ ಅಂತ ಒಂದು ಹಾಗೆ ಹೇಳ್ತಾ ಇದ್ರು. ತುಂಬ ಜನ ಕಮೆಂಟ್ಸು ಮಾಡಿದರು, ಪ್ಲಸ್ ಫೋನಲ್ಲೂ ತುಂಬ ಜನ ಕೇಳಿದರು. ನಾನು ನಿಮಗೆ ಓಪನ್ ಆಗಿ ಒಂದು ಚಾಲೆಂಜ್ ಏನಪ್ಪ ಅಂತ ಹೇಳೋದಂದರೆ, ಈಗ ನೀವು ಕಸ್ಟಮರು ನೀವು ನಮ್ಮ ಆಫೀಸಿಗೆ ಬಂದರೆ ಈ ನಾವು ಏನು ಗಮ್ ಹಾಕಿ ಕೂರಿಸಿದ್ದೀವಲ್ಲ, ಇದನ್ನು ನೀವು ಕೈಯಲ್ಲಿ ಬಿಚ್ಚಿದರೆ ಒಂದು ರೋಲು ನಿಮಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಈ ಏನಿದೆ, ಈ ಬಿಚ್ಚಿರೋದು ಏನಿದೆ, ಬಿಸಿ ಮಾಡಿ ಹಾಕಿರೋದು ಏನಿದೆ, ಇದನ್ನು ನೀವು ಕೈಯಲ್ಲಿ ಬಿಚ್ಚಿದರೆ, ಅಂದರೆ ಎಳೆದು ಬಿಟ್ಟು ಬಿಚ್ಚಿದರೆ ನಾವು ನಿಮಗೆ ಒಂದು ರೋಲು ಫ್ರೀ ಮಾಡಿಕೊಡ್ತೀನಿ. ಸರಿನಾ? ಯಾಕಂತ ಹೇಳಿದ್ರೆ ಇದು HDP ಪೈಪ್ ಅಲ್ಲ, LLDP. ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದು ತುಂಬ ಜನ ಏನಂತ ಹೇಳ್ತಾಯಿದ್ರು ಅಂತ ಹೇಳಿದ್ರೆ, ಸರ್ ನಿಮ್ಮ ಪೈಪಿಗೆ ಬಂದುಬಿಟ್ಟು ಥ್ರೆಡ್ ಹಾಕ್ಕೋಬೋದಲ್ವಾ ಅಂತ. ಥ್ರೆಡ್ ಮಾಡಿಬಿಟ್ಟು ಈಗೆಲ್ಲ ವಿಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದಾರೆ, ಆ ಥ್ರೆಡ್ ಹಾಕ್ಬೋದಲ್ಲ ಅಂತ. ಸರ್, ನೀವು ಮೊದಲು ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ, ನೀವು HDP ಪೈಪು ಏನಿದೆ, HDP ಪೈಪಿಗೆ ಥ್ರೆಡ್ ಹಾಕ್ಬೋದು. ಯಾಕಂದರೆ ಅದರಲ್ಲಿ ಬಂದ್ಬಿಟ್ಟು ಹಾರ್ಡ್ನೆಸ್ ಮೆಟೀರಿಯಲ್ ಇರುತ್ತೆ. ಹಾರ್ಡ್ನೆಸ್ ಮೆಟೀರಿಯಲ್ ಅಂತ ಹೇಳಿದಾಗ ನಾವು ಈ PVC ಪೈಪ್ ಇದೆ ನೋಡಿ, ಈ PVC ಪೈಪಲ್ಲಿ ಇದ್ರದ್ದು ವಾಲ್ ಥಿಕ್ನೆಸ್ ಇಷ್ಟೇ ತೆಳ್ಳಗಿರುತ್ತೆ, ಆದರೆ ಇದ್ರಾಗ ಬಂದ್ಬಿಟ್ಟು ಇಷ್ಟೊಂದು ಗಟ್ಟಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು PVC ಬಂದ್ಬಿಟ್ಟು ಹಾರ್ಡ್ನೆಸ್ ಮೆಟೀರಿಯಲ್ ಕೊಟ್ಟಿರ್ತೀವಿ. ಅರ್ಥ ಆಯ್ತಲ್ಲ ನಿಮಗೆ? ಈ ಹಾರ್ಡ್ನೆಸ್ ಮೆಟೀರಿಯಲ್ ಬಂದಾಗ ಏನಾಗುತ್ತೆ ಅಂದರೆ, ಇದು ಬಂದ್ಬಿಟ್ಟು ನಿಮಗೆ ಥ್ರೆಡ್ ಕೂರಿಸ್ಕೋಬೋದು, ಥ್ರೆಡ್ ಮಾಡ್ಕೋಬೋದು. ಅದಾದಮೇಲೆ ಇದ್ರದ್ದು ಲೈಫು ಅಷ್ಟೇ. ಯಾವಾಗ ಹಾರ್ಡ್ನೆಸ್ ಜಾಸ್ತಿ ಕೊಟ್ಟಿರ್ತೀವಿ ಆ ಟೈಮಲ್ಲಿ ನಿಮಗೆ ಮೆಟೀರಿಯಲ್ ಕ್ವಾಲಿಟಿ ಹಾರ್ಡ್ನೆಸ್ಸಲ್ಲಿ ಬಂದಿರುತ್ತೆ, ವಾಲ್ ಥಿಕ್ನೆಸ್ಸಿಂದ ಬಂದಿರಲ್ಲ. ಹಾಗಾಗಿ ಇದ್ರದ್ದು ಲೈಫು ತುಂಬ ಕಡಿಮೆ ಬರುತ್ತೆ. ಅದೇ ನೀವು HDP ಮೆಟೀರಿಯಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಸಮೇತ ನಿಮಗೆ ಹಾರ್ಡ್ನೆಸ್ ಮೆಟೀರಿಯಲ್ ಇರುತ್ತೆ, ಅದರದ್ದು ಲೈಫು ಬಂದ್ಬಿಟ್ಟು ಒಂದಿಷ್ಟು ವರ್ಷ ಅಂತ ಇರುತ್ತೆ. LLDP ಮೆಟೀರಿಯಲ್ ಬಂದ್ಬಿಟ್ಟು ಹಾರ್ಡ್ನೆಸ್ ಕೊಡೋಕ್ಕಾಗಲ್ಲ. ಅದರದ್ದು ಕೊಡೋದಿದ್ರೆ ನೀವು ವಾಲ್ ಥಿಕ್ನೆಸ್ಸಿಂದನೇ ಕೊಡಬೇಕು. ನೀವು ಈ ಥರ ವಾಲ್ ಥಿಕ್ನೆಸ್ಸಿಂದನೇ ನೀವು ಹಾರ್ಡ್ನೆಸ್ ಕೊಡಬೇಕು. ಅದು ಬಿಟ್ಟರೆ ನಿಮಗೆ ಆಪ್ಷನ್ ಏನೂ ಸಿಗಲ್ಲ. ಇದರಲ್ಲಿ HDP ಮೆಟೀರಿಯಲ್ ಹಾಕ್ಬಿಟ್ಟು ನಿಮಗೆ ಹಾರ್ಡ್ನೆಸ್ ಕೊಟ್ಟರೆ ಇದು ಲೈಫ್ ಬರಲ್ಲ. ಅರ್ಥ ಆಯ್ತಲ್ಲ? ಇದರಲ್ಲಿ ಬಂದ್ಬಿಟ್ಟು ಥ್ರೆಡ್ ಮಾಡೋಕ್ಕಾಗಲ್ಲ. ಥ್ರೆಡ್ ಮಾಡಿದ್ರೂ ನಿಮಗೊಂದು ಇಷ್ಟು ವರ್ಷ ಅಂತ ನಿಮಗೆ ಅದು ಇರುತ್ತೆ. ಯಾಕಂದರೆ ಇದ್ರದ್ದು ವಾಲಿಂದನೇ ತಾನೇ ತೆಗೆದುಬಿಟ್ಟು ನಾವು ಥ್ರೆಡ್ ಮಾಡಿಕೊಡೋದು. ಹಾಗಾಗಿ ಇದ್ರದ್ದು ನಿಮಗೆ ಲೈಫ್ ಕಡಿಮೆ ಇರುತ್ತೆ. ಇದು ಬಂದ್ಬಿಟ್ಟು ಬಿಸಿ ಮಾಡಿ ಹಾಕೋದ್ರಿಂದ ಬಂದ್ಬಿಟ್ಟು ಇದರಲ್ಲಿ ಲಾಕ್ ಆಗಿ ಕುತ್ಕೊಂಡು ಅಂದರೆ ಎಷ್ಟೇ ವರ್ಷ ಆದ್ರೂ ಇದು ನಿಮಗೆ ಕಳ್ಚ್ಕೊಳಲ್ಲ, ಬಿಚ್ಚಕ್ಕೂ ಸಮೇತನೂ ಆಗೋದಿಲ್ಲ. ನೀವು ಬಂದುಬಿಟ್ಟು ಒಂದ್ಸತಿ ಟ್ರಯಲ್ ನೋಡ್ಬೋದು ಇದರದ್ದು ಕ್ವಾಲಿಟಿ ಹೇಗಿದೆ ಅಂತ. ಸಾರಿ, ಇನ್ನೊಂದು ನಾನು ನಿಮಗೆ ಕಂಪ್ನಿ ಹೊಸ್ದಾಗಿ ನೋಡ್ತಿರೋರಿಗೆ, ನಮ್ಮ ಕಂಪ್ನಿ ಹೆಸರು ಶ್ರೀ ನಾರಾಯಣಿ ಇರಿಗೇಷನ್. ನಮ್ಮ ಇದು ಬಂದ್ಬಿಟ್ಟು ಔಟ್ಲೆಟ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಾಗಸಂದ್ರ 8ನೇ ಮೈಲಿ ಹೆಸರುಘಟ್ಟ ರೋಡಲ್ಲಿದೆ, ಇನ್ನು ಮಳವಳ್ಳಿಲಿದೆ, ಇನ್ನು ತುಮಕೂರಲ್ಲಿದೆ, ಇನ್ನು ಚಿತ್ರದುರ್ಗದಲ್ಲಿದೆ. ಇಲ್ಲೆಲ್ಲ ಬಂದ್ಬಿಟ್ಟು ಫ್ಯಾಕ್ಟ್ರಿ ಔಟ್ಲೆಟೇ ಇರೋದು. ಯಾವ ಡೀಲರು ಡಿಸ್ಟ್ರಿಬ್ಯೂಟ್ರಿಗೂ ನಾವು ಯಾರಿಗೂ ಕೊಡಲ್ಲ. ನಮ್ಮ ಕಂಪ್ನಿಯಿಂದಾನೇ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟೇ ಅಲ್ಲಿರುತ್ತೆ, ನಮ್ಮ ಕಂಪ್ನಿ ಎಂಪ್ಲಾಯ್ನೇ ಅಲ್ಲಿರುತ್ತೆ. ಬೆಂಗಳೂರಲ್ಲಿ ಏನು ರೇಟಲ್ಲಿ ನಾವು ಸೇಲ್ ಮಾಡ್ತೀವಿ ಅದೇ ರೇಟು ಬಂದ್ಬಿಟ್ಟು ನಿಮಗೂ ಅಲ್ಲೂ ಸಿಗುತ್ತೆ. ಯಾವುದೇ ಥರದ್ದು ರೇಟು ಚೇಂಜಸ್ ಏನಿರಲ್ಲ. ನಿಮಗೆ ಎಲ್ಲೆಲ್ಲಿ ಅಂದರೆ, ಈಗ ಚಿತ್ರದುರ್ಗ ಡಿಸ್ಟಿಕಲ್ಲಿ ಹೊಳಲ್ಕೆರೆ ರೋಡು ಜ್ಞಾನ ಭಾರತಿ ಸ್ಕೂಲು, ಅದ್ರ ಪಕ್ಕದ ಬಿಲ್ಡಿಂಗಲ್ಲೇ ನಮ್ಮದು ಔಟ್ಲೆಟ್ ಇದೆ. ಇನ್ನು ತುಮಕೂರಲ್ಲಿ ಮಹೇಂದ್ರ ಕಾರ್ ಶೋರೂಮು, ಕುಣಿಗಲ್ ಬೈಪಾಸು, ಮಹೇಂದ್ರ ಕಾರ್ ಶೋರೂಮ್ ಪಕ್ಕದಲ್ಲಿದೆ. ಅದಾದಮೇಲೆ ನಿಮಗೆ ಮಳವಳ್ಳಿಲಿ ಬಂದುಬಿಟ್ಟು ನಿಮಗೆ ಬಸ್ ಸ್ಟ್ಯಾಂಡ್ ಆಪೋಸಿಟು ಒಂದು ನಂದಿನಿ ಡೈರಿ ಬರುತ್ತೆ. ನಂದಿನಿ ಡೈರಿ ಬಿಲ್ಡಿಂಗಲ್ಲೇ ಗ್ರೌಂಡ್ ಫ್ಲೋರಲ್ಲಿದೆ, ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ. ಇನ್ನು ಬಂದ್ಬಿಟ್ಟು ಈಗ ಹೊಸದಾಗಿ ರೆಡಿ ಆಗ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ,
ಹಾವೇರಿ ಡಿಸ್ಟಿಕ್ಕು, ಅದಾದಮೇಲೆ ಚಿಕ್ಕಮಗಳೂರು ಡಿಸ್ಟಿಕ್ಕು, ಬೀರೂರು ತಾಲೂಕಲ್ಲಿ, ಬೀರೂರಲ್ಲಿ ನಮ್ಮ ಔಟ್ಲೆಟ್ ಓಪನ್ ಆಗ್ತಾ ಇದೆ. ಇನ್ನು ಮಂಡ್ಯ ಡಿಸ್ಟಿಕಲ್ಲಿ ಓಪನ್ ಆಗ್ತಾ ಇದೆ. ಹಾವೇರಿ ಮತ್ತು ಹಾವೇರಿ ಮತ್ತು ಬೀರೂರು ಎರಡು ಆದಮೇಲೆ ನಿಮಗೆ ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ. ಯಾಕಂದರೆ ಮಂಡ್ಯ ಡಿಸ್ಟಿಕಲ್ಲಿ ಆಲ್ರೆಡಿ ಬಳಿವಳ್ಳಿಲಿದೆ. ಯಾಕಂದರೆ ಮಂಡ್ಯ ಡಿಸ್ಟಿಕಲ್ಲಿ ಅತಿ ಹೆಚ್ಚು ರೈತರು ಇರೋದ್ರಿಂದ, ಅತಿ ಹೆಚ್ಚು ನಮ್ಮ ಕಸ್ಟಮರ್ ಇರೋದ್ರಿಂದ ಅಲ್ಲಿ ಎರಡೆರಡು ಬ್ರಾಂಚ್ ಕೊಡ್ತಾ ಇದ್ದೀವಿ. ಓಕೆ, ಈಗ ಇದ್ರ ಬಗ್ಗೆ ನಾನು ಇನ್ನೂ ನಿಮಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ನೋಡಿ. ಈಗ ಇದರಲ್ಲಿ ನಿಮಗೆ 3 ಕ್ವಾಲಿಟಿ ತೋರಿಸಿದ್ದೆ. ಒಂದು ಬಂದ್ಬಿಟ್ಟು ಶಂಖ, ಇನ್ನೊಂದು ಬಂದ್ಬಿಟ್ಟು ಹೀರಾ, ಇನ್ನೊಂದು ಬಂದ್ಬಿಟ್ಟು ವಜ್ರ. ವಜ್ರಕ್ಕೆ ಬಂದ್ಬಿಟ್ಟು 2 ಲೈನ್ಗಳು ಬರುತ್ತೆ, ಹೀರಾಗೂ ಬಂದ್ಬಿಟ್ಟು 2 ಲೈನ್ ಬರುತ್ತೆ. ಇದ್ರದ್ದು ವಾಲ್ ಥಿಕ್ನೆಸ್ಸು ಈಗ ನಿಮಗೆ ಹೀರಾ ಏನು ತೋರಿಸ್ತಾ ಇದ್ದೀನಿ, ಇದು ಬಂದ್ಬಿಟ್ಟು 2.2 mm, 2.3 mm. ವಜ್ರ ಬಂದ್ಬಿಟ್ಟು 2.2 mm. ಇನ್ನು ಶಂಖ ಬಂದ್ಬಿಟ್ಟು ನಿಮಗೆ 2 mm. ಅರ್ಥ ಆಯ್ತಲ್ಲ? ಇನ್ನೊಂದ್ಸತಿ ನಾನು ಹೇಳಿದ್ದು ನಮಗೆ ಕನ್ಫ್ಯೂಸ್ ಆಗ್ತದೆ, ಇನ್ನೊಂದ್ಸತಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಶಂಖ ಏನು ಬರುತ್ತೆ, ಇದು 2 mm ಬರುತ್ತೆ ವಾಲ್ ಥಿಕ್ನೆಸ್ಸು. ಇದು ಔಟರ್ ಡಯಾ ಬಂದ್ಬಿಟ್ಟು 20 mm ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಎಲ್ಲದಕ್ಕೂ PVC ಫಿಟ್ಟಿಂಗ್ಸ್ಗಳು ಏನಾರು ಹಾಕ್ಕೊಳೋದಿದ್ರೆ, ನಿಮಗೆ ಸ್ಪ್ರಿಂಕ್ಲರ್ ಏನಾರು ಮಾಡ್ಕೋಬೇಕಂತ ಹೇಳಿದ್ರೆ ಇದು ನಿಮಗೆ 20 mm ಎಲ್ಲದಕ್ಕೂ ಆಗುತ್ತೆ. ವಾಲ್ ಥಿಕ್ನೆಸ್ಸು ಸೇಮ್ ಎರಡರಲ್ಲೂ ಅಷ್ಟೇ, ಔಟರ್ ಡಯಾ ಎರಡರಲ್ಲೂ ಅಷ್ಟೇ. ಆದರೆ ವಜ್ರ ಮತ್ತು ಹೀರಾಗೆ ವಾಲ್ ಥಿಕ್ನೆಸ್ ಜಾಸ್ತಿ ಕೊಟ್ಟಿರ್ತೀವಿ. ವಜ್ರ ಬಂದ್ಬಿಟ್ಟು 2.2 mm, ಹೀರಾ ಬಂದ್ಬಿಟ್ಟು 2.3 mm. ಔಟರ್ ಡಯಾ ಸೇಮ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಭೂಮಿ ಒಳಗೆ ಹಾಕ್ಕೊಳ್ಳೋವಂಥ ಪೈಪು. ಭೂಮಿ ಒಳಗೆ ಹಾಕ್ಕೊಂಡ್ರೆ ನಿಮಗೆ ಭೂಮಿ ಒಳಗೆ ನಿಮಗೆ 2 ಅಡಿವರೆಗೂ ಹಾಕ್ಕೋಬೋದು. 2 ಅಡಿ ಏನು ಜಾಸ್ತಿನೇ ಹಾಕ್ಕೋಬೋದು, ಬಟ್ ವಾಲ್ ಥಿಕ್ನೆಸ್ ಹೆವಿ ಇದೆ. ಬಟ್ 2 ಅಡಿ ಸಾಕು, ಯಾಕಂದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ನೆಕ್ಸ್ಟು ನಿಮಗೆ ಏನಾರ ಜೈಂಟ್ ಏನಾರು ಬೇಕು ಅಂತ ಹೇಳಿದ್ರೆ, ಯಾವ್ದಾರು ಇನ್ನೊಂದು ಗಿಡ ಹಾಕ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಆ ಇನ್ನೊಂದು ಗಿಡ ಹಾಕುವಾಗ ಒಂದು ಬಗೆದ್ಬಿಟ್ಟು ಮತ್ತು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಮೇಗಡೆ ಎತ್ಕೋಬೋದು. ಆ ಟೈಮಲ್ಲಿ ನಿಮಗೆ ಬಗೆಯೋಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಬೇರೆ ಇನ್ನು ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಈಗ ನಿಮಗೆ PVC ಪೈಪಲ್ಲಿ ಬಂದ್ಬಿಟ್ಟು ಕ್ರ್ಯಾಕ್ ಬರುತ್ತೆ, ಬೇರುಗಳು ದೊಡ್ಡದಾದಾಗ, ದಪ್ಪ ಆದಾಗ, ಗಿಡ ದಪ್ಪ ಆದಾಗ ಇಲ್ಲಿ ಕ್ರ್ಯಾಕ್ ಬಂತು ಅಂದರೆ ಆ ಕ್ರ್ಯಾಕಲ್ಲಿ ಇದೋಗುತ್ತೆ, ಬೇರು ಹೋಗುತ್ತೆ. ಬೇರು ಹೋಗ್ಬಿಟ್ಟು ಒಳಗಡೆ ಗೂಡು ಕಟ್ಕೊಳುತ್ತೆ. ಇದು PVC ಪೈಪಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವಿಲ್ಲಿ ಜೈಂಟ್ ಮಾಡಿರ್ತೀವಿ. ಟೀಯಲ್ಲಿ ಜೈಂಟ್ ಮಾಡಿದಾಗ ಆ ಜೈಂಟ್ ಗಮ್ಗಳು ಬಂದ್ಬಿಟ್ಟು, ಈಗ ನೋಡಿ ನಾವು ನಿಮಗಿದು ಹೀರಾ ಮತ್ತು ವಜ್ರ ಬಂದ್ಬಿಟ್ಟು ನಾವು ಏನಿಲ್ಲ ಅಂದರೂ 35ರಿಂದ 40 ವರ್ಷ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀವಿ. ಆದರೆ ಪೈಪು ಯೂಸ್ ಮಾಡ್ಕೋಬೋದು ಅಂದ್ಕೊಳ್ಳಿ, ಆದರೆ ಇದಕ್ಕೆ ಹಾಕಿರೋಂಥ ಗಮ್ಮು ಬಂದ್ಬಿಟ್ಟು ನಮಗೆ ಅಷ್ಟು ವರ್ಷ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 5 ವರ್ಷ, 6 ವರ್ಷ, 7 ವರ್ಷ, 10 ವರ್ಷ, 15 ವರ್ಷ ಅಲ್ಲಿವರೆಗೂ ಬರ್ಬೋದು, ಹೋಗಿ 20 ವರ್ಷದವರೆಗೂ ಬರ್ಬೋದು. ಅದಾದಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. 15 ವರ್ಷ 20 ವರ್ಷದಲ್ಲಿ ನಮ್ಮ ಗಿಡ ಬಂದ್ಬಿಟ್ಟು 3, ಈಗ ನಮ್ಮ ತೆಂಗಿನ ಸಸಿ ಅಂದ್ಕೊಳ್ಳೋಣ. ಈಗ ನಾವು ಸ್ಟಾರ್ಟಿಂಗ್ ಹಾಕಿದಾಗ ಅಂಡರ್ಗ್ರೌಂಡ್ ಹಾಕಿರ್ತೀವಿ. ಅಂಡರ್ಗ್ರೌಂಡಲ್ಲಿ ನಾವು ತೆಂಗಿನ ಸಸಿ ಮಾಡಿರ್ತೀವಿ ಅಂದ್ಕೊಳ್ಳಿ. ಈಗ 1 ವರ್ಷದಲ್ಲಿ ಎಷ್ಟು ಬರುತ್ತೆ, ಚಿಕ್ಕದು ಬುಡ ಆಗುತ್ತೆ. ಇನ್ನು 2 ವರ್ಷಕ್ಕೆ ಸ್ವಲ್ಪ ದಪ್ಪ ಬುಡ ಆಗುತ್ತೆ. ಇನ್ನು 4 ವರ್ಷದ ಗಿಡ ಅಂತ ನೋಡಿದಾಗ ನಾವು ಸರಿಯಾದ ಬುಡನೇ ಆಗಿಬಿಟ್ಟಿರುತ್ತೆ. ಈಗ ನಾವು ಗಿಡದ ಪಕ್ಕದಲ್ಲಿ ಇದು ಸಾಲು ಅಂದಾಗ ಗಿಡದ ಪಕ್ಕದಲ್ಲಿ ಹಾಕಿರ್ತೀವಿ ಅಂದ್ಕೊಳ್ಳಿ, ಆ ಗಿಡಕ್ಕೂ ಅದರದ್ದು 3 ಪಟ್ಟು ದೊಡ್ಡದಾಗಿರುತ್ತೆ. ತೆಂಗಿನ ಸಸಿ ಹಾಕಿರುವಂಥ ತೆಂಗಿನ ಸಸಿ 3 ಪಟ್ಟು ದೊಡ್ಡದಾಗಿರುತ್ತೆ. 4 ವರ್ಷಕ್ಕೆ ನಿಮಗೆ ಈ ಪೈಪು ಉಳಿಯಲ್ಲ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಸರಿನಾ? ಯಾಕಂದರೆ ಅದು ಫ್ಲಾಟಾಗಿ ಪುಡಿ ಆಗು ಹೋಗ್ಬಿಡುತ್ತಿದ್ದು. ಈ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಸ್ವಲ್ಪ ದೂರದಲ್ಲಿ ಹಾಕ್ಕೊಂಡಾಗ ನಮಗೆ PVC ಪೈಪು ಯೂಸ್ ಆಗುತ್ತೆ. ಯಾಕಂದರೆ ಬೇರು ಹತ್ತಿರ ಬರಲ್ಲ, ದೂರ ಇರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಆದಷ್ಟು ಗಿಡ ಇಲ್ಲಿದೆ ಅಂತ ಹೇಳಿದಾಗ 1 ಅಡಿ ದೂರನೇ ನೀವು PVC ಪೈಪು ಮಾಡ್ಕೊಂಡಿದ್ರೆ PVC ಪೈಪ್ ಮಾಡ್ಕೊಳ್ಳಿ, ದೂರದಲ್ಲಿ ಹಾಕ್ಕೊಳ್ಳಿ, ಸ್ವಲ್ಪ ಲೈಫ್ ಬರುತ್ತೆ. ಇನ್ನು ಇದು ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಅಂದರೆ, ಇದು ಬಂದ್ಬಿಟ್ಟು ನಿಮಗೆ ವಾಲ್ ಥಿಕ್ನೆಸ್ಸು ಹೆವಿ ಇರೋದ್ರಿಂದ ಭೂಮಿ ಒಳಗೆ ಹಾಕಿದಾಗ ಏನಂದರೆ ಮತ್ತೆ ಹಾರ್ಡ್ನೆಸ್ ಬರುತ್ತೆ. ನಿಮಗೆ ಬುಡ ಆದಂಗೆ ಇದು ಜರ್ಕೊಂಡು ಹೋಗ್ತಾ ಇರುತ್ತೆ ಹೊರತು ನಿಮಗೆ ಯಾವುದೇ ಕಾರಣಕ್ಕೂ ಇದು ಇಚ್ಚಿಕೊಂಡು ಹೋಗೋದು, ಇದು ಮಾಡೋದು ಆಗಲ್ಲ. ಆ ಥರ ಇದು ನಿಮಗೆ ಮೆಟೀರಿಯಲ್ ಬರುತ್ತೆ. ಇನ್ನು ಟೀ ವಿಷಯದಲ್ಲಿ ತುಂಬ ಕಂಪ್ಲೇಂಟ್ಸ್ ಇತ್ತು. ಅದನ್ನೇ ನಾನು ಇವಾಗ ಸಾಲ್ವ್ ಮಾಡೋಕ್ಕೆ, ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡೋಕ್ಕೆ ಬಂದಿರೋದು. ಈ ಟೀ ಇದೆಯಲ್ಲ, ಈ ವಾಲ್ ಥಿಕ್ನೆಸ್ ಏನಿದೆ, ಈ ಪೈಪಿಂದು ವಾಲ್ ಥಿಕ್ನೆಸ್ ಏನಿದೆ, ಅದೇ ವಾಲ್ ಥಿಕ್ನೆಸ್ಸಲ್ಲಿ ಟೀ ಇದೆ, ಸರಿನಾ? PP ಮತ್ತು CP 2 ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ಈ ಟೀ ಮಾಡಿರೋದು. ಈ ಪೈಪು ಎಷ್ಟು ವರ್ಷ ಇರುತ್ತೋ ಅಷ್ಟೇ ವರ್ಷನೇ ಬಂದ್ಬಿಟ್ಟು ನಿಮಗೆ ಈ ಟೀನೂ ಇರುತ್ತೆ. ಆಮೇಲೆ ಎಲ್ಲ ರೈತರಿಗೂ ಒಂದು ಏನಪ್ಪ ಅಂದರೆ ನೋಡಿ,
ಈ ಪೈಪ್ ಇದೆಯಲ್ಲ, ಸಾರಿ ಈ ಕ್ಯಾಪ್ ಇದೆಯಲ್ಲ, ಈ ಕ್ಯಾಪ್ಗಿಂತ ಹಾಕೋದಕ್ಕಿಂತ ಸ್ವಲ್ಪ ವಾಲ್ ಥಿಕ್ನೆಸ್ ಜಾಸ್ತಿ, ಅಂದರೆ ಸ್ಕಿನ್ನು ಜಾಸ್ತಿ ಇರುತ್ತೆ ನಮ್ಮ ಪೈಪಲ್ಲಿ. ಏನಕ್ಕಂದರೆ ಸ್ವಲ್ಪ ಸ್ಕಿನ್ ಔಟ್ ಮಾಡ್ಕೊಳ್ಳಿ. ಈ ಪೈಪ್ ಸ್ಕಿನ್ ಔಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕ್ಯಾಪ್ ಹಾಕ್ಕೊಂಡ್ರೆ ಮತ್ತೆ ಇದು ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ. ಇದಕ್ಕೆ ಗಮ್ ಹಾಕೋವಂಥದ್ದು ಏನಿರಲ್ಲ, ಜಸ್ಟ್ ಸ್ಕಿನ್ ಔಟ್ ಮಾಡ್ಕೊಳ್ಳಿ. ಸ್ಕಿನ್ ಔಟ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಕ್ಯಾಪ್ ಕೂತ್ಕೊಳುತ್ತೆ. ಇದನ್ನು ಸ್ವಲ್ಪ ಜೋರಾಗಿ ತಳ್ಳಿ ಹಾಕಿರೋದ್ರಿಂದ ಬಂದ್ಬಿಟ್ಟು ನಿಮಗೆ ಇದು ಮಾಡಿದ್ದೀನಿ, ಬಟ್ ಅದನ್ನು ಫಸ್ಟಿಗೆ ತೋರಿಸ್ಬೇಕಿತ್ತು. ಇನ್ನು ಲಾಸ್ಟಲ್ಲಿ ಬಂದ್ಬಿಟ್ಟು ನೋಡಿ, ಎಲ್ಬೋ ಹಾಕೊಂಡ್ಬಿಟ್ಟು ಮೇಲ್ಗಡೆ ಕ್ಯಾಪ್ ಹಾಕ್ಕೊಂಬಿಡಿ. ಈಗ ನಾನು ನಿಮಗೆ ಇದು ಟೀಗೂ ತೋರಿಸಿದ್ದೀನಿ, ಟೀಯಿಂದ ಬಂದ್ಬಿಟ್ಟು ಮೇಲ್ಗಡೆ ಎತ್ಕೊಂಡಿದ್ದೀವಿ. ಸೇಮು ಈ ಪೈಪು ಬಂದ್ಬಿಟ್ಟು ಇಲ್ಲಿಗೆ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಲೆಂಡಲ್ಲಿ ಹಾಕ್ಕೊಂಡಾಗ ಏನಾಯ್ತಂದರೆ ನಿಮಗೆ ಮೇಲ್ಗಡೆ ಕ್ಲೋಸ್ ಆಗಿಬಿಡುತ್ತೆ ಔಟರು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲಾಸ್ಟಿಗೆ ಏನಾರು ಬೇಕಾಗುತ್ತೆ ನಮಗೆ ಅಂತ ಹೇಳಿದಾಗ ಈ ಥರದ್ದು ವಾಲ್ ಟ್ಯಾಪ್ ಹಾಕ್ಕೊಳ್ಳಿ, ಸರಿನಾ. ಇದರಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ. PVC ಪೈಪಿಂದ ಕನೆಕ್ಷನ್ ಮಾಡ್ಕೊಳ್ಳೋಕ್ಕೆ ವಾಷರು ಮತ್ತು ಟೇಕ್ ಆಫ್ ಸಿಗುತ್ತೆ. ಇದಕ್ಕೆ ನಿಮಗೆ ಅಷ್ಟು ಲೈಫ್ ಬರಲ್ಲ ಅಂತ ನಿಮಗೆ ಅನಿಸುತ್ತೆ ಅಂದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಾಲರ್ ಥರದ್ದು ರೆಡಿ ಮಾಡಿದ್ದೀವಿ. ಟೇಕ್ ಆಫು ವಾಷರ್ ಇರಲ್ಲ, ಟೇಕ್ ಆಫ್ ಡೈರೆಕ್ಟಾಗಿ ಈ ಪೈಪ್ ಬಂದ್ಬಿಟ್ಟು ನೀವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೋದು. ಈ ಥರ ಪೈಪು ಜಾಯಿನ್ ಮಾಡ್ಕೋಬೋದು, ಗೊತ್ತಾಯ್ತಲ್ಲ. ಇದು PVC ಪೈಪಿಂದನೇ ತೊಗೊಳೋಂಥದ್ದು. ಇದರಲ್ಲಿ ಸೈಜ್ ಬರುತ್ತೆ 1 ಕಾಲು, 1.5, 2 ಇಂಚು 3 ಟೈಪಲ್ಲೂ ಇದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು 1 ಸೈಡು ಸಿಗುತ್ತೆ, 2 ಸೈಡು ಸಿಗುತ್ತೆ. ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮಗೆ ಇದ್ರದ್ದು ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇನ್ನು ಪೈಪಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ಥರದ್ದು ಡೌಟ್ ಪಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನೋಡಿ, ಇದನ್ನು ರಿಜೆಕ್ಟ್ ಮಾಡೋದು ಒಬ್ಬರೇ, ಇನ್ಸ್ಟಾಲ್ ಮಾಡೋರು. ಯಾಕಂದರೆ ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅವರಿಗೆ ಏನಿದ್ರು ಗಮ್ ಹಾಕ್ಬಿಟ್ಟು ಅಂಟಿಸ್ಕೊಂಡು ಹೋಗೋದು ಮಾತ್ರ ಈಸಿ ಆಗುತ್ತೆ. ಇದನ್ನು ಯಾವ ಥರ ಅಂದರೆ ಇದನ್ನು ಬಿಸಿ ಮಾಡಿ ಒಳಗೆ ಹಾಕಬೇಕು, ಕರೆಕ್ಟಾಗಿ ಬಿಸಿ ಮಾಡಿ ಹಾಕಬೇಕು. ತೀರಾ ಬಿಸಿ ಮಾಡಿದ್ರೆ ಇದು ಮೆಲ್ಟ್ ಆಗಿಬಿಡುತ್ತೆ. ಇದನ್ನು ನಿಮಗೆ ಸ್ವಲ್ಪ ಬೆಂಕಿಲಿಟ್ಟರೆ ಸಾಕು ಹೂ ಥರ ಆಗಿಬಿಡುತ್ತೆ, ಸರಿನಾ. ಅಷ್ಟು ಸಾಫ್ಟ್ ಇರುತ್ತಿದ್ದು. ಇದನ್ನು ಭೂಮಿ ಒಳಗೆ ಹಾಕಿದರೆ ಫುಲ್ ಹೆವಿ ಹಾರ್ಡ್ನೆಸ್ ಬರುತ್ತೆ. ಆಮೇಲೆ ಇದು ಬಿಸಿಲಿಗೆ ಸ್ಮೂತ್ ಆಗುತ್ತೆ, ಯಾಕಂದರೆ ಇದು HD ಮೆಟೀರಿಯಲ್ ಅಲ್ಲ. ಅದಕ್ಕೋಸ್ಕರ ಬಿಸಿಲಿಗೆ ಸ್ಮೂತ್ ಆಗುತ್ತೆ. ಅಂದರೆ ಈ ವಾಲ್ ಥಿಕ್ನೆಸ್ ಬಿಸಿಲು ಬರಬೇಕಂದ್ರೆ ನಾವು ದುಬೈಗೆ ಹೋಗಬೇಕಾಗತ್ತೆ, ಅಷ್ಟು ವಾಲ್ ಥಿಕ್ನೆಸ್ ಇರೋದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಬೆಂಕಿಲಿ ಹೇಳ್ತಾ ಇದ್ದೀನಿ ನಾನು, ಬೆಂಕಿಗೆ ಇಟ್ಟಾಗ ಏನಾಗುತ್ತಂದರೆ ಸ್ಮೂತ್ ಆಗುತ್ತೆ. ಅದು ಸ್ವಲ್ಪ ಸ್ಮೂತ್ ಆದ ತಕ್ಷಣ ಒಳಗಡೆ ಹಾಕಿಬಿಟ್ರೆ ಸಾಕು. ಇನ್ನು ಬಂದ್ಬಿಟ್ಟಿದ್ದು ಅದಾದಮೇಲೆ ನಿಮಗೆ ಬೇರೆ ಏನು ಪ್ರಾಬ್ಲಮ್ ಬರಲ್ಲ. ಇದರಲ್ಲಿ ತುಂಬ ಲಾಂಗ್ ಟೈಮ್ ಬರುವಂಥ ಪೈಪ್ ಇದು. ನಾನು ನಿಮ್ಮ ಜೊತೆಗೆ ಮಾತಾಡ್ತಿರೋದು ಈ ಕಂಪ್ನಿ ಓನರು, ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ ಓನರ್ ಮಾತಾಡ್ತಿರೋದು ನಾನು. ಯಾಕಂತ ಹೇಳಿದ್ರೆ ನಾನು ಡೀಲರು ಡಿಸ್ಟ್ರಿಬ್ಯೂಟ್ರಿಗೆ ಕೊಟ್ಟುಬಿಟ್ಟು ನಾನು ಇದನ್ನು ಮಾಡ್ತಾಯಿಲ್ಲ. ನಮ್ಮ ಕಂಪ್ನಿಯಲ್ಲಿ ಏನು ರೆಡಿ ಆಗುತ್ತೆ ಅದನ್ನು ನಾವು 9 ವರ್ಷದಿಂದ ನಾವು ನಿಮಗೆ ಕೊಡ್ಕೊಂಡು ಬರ್ತಾಯಿದ್ದೀವಿ. ಮತ್ತು 16 mm ಅಲ್ಲಿ ನಿಮಗೆ ಪೈಪ್ಗಳು ಬರುತ್ತೆ. ಇದು ಬಂದ್ಬಿಟ್ಟು ಡಬಲ್ ಲೈನ್ ಬರೋದು, 15 ವರ್ಷ ವಾರಂಟಿ ಬರುತ್ತೆ ಇದಕ್ಕೆ. ಇನ್ನು ಇದು ಗೋಲ್ಡ್ ಅಂತ ಸಿಂಗಲ್ ಲೈನ್ ಬರುತ್ತೆ. ಇದಕ್ಕೆ 10 ವರ್ಷ ವಾರಂಟಿ ಬರುತ್ತೆ, ಇದಕ್ಕೆ 15 ವರ್ಷ ವಾರಂಟಿ ಬರುತ್ತೆ. ಯಾಕಂದರೆ ವಾರಂಟಿ ಕೊಡುವಂಥ ಪೈಪು ಇದು 16 mm ಅಲ್ಲಿ ವಾರಂಟಿ ಬರುತ್ತೆ. ಅಂಡರ್ಗ್ರೌಂಡಲ್ಲಿ ನಾವು ವಾರಂಟಿ ಏನಾರು ಕೊಡೋಕ್ಕೆ ಹೋದರೆ ರೈತರೇ ನಗ್ತಾರೆ. ಯಾಕಂತ ಹೇಳಿದ್ರೆ ಇದು ಬಂದ್ಬಿಟ್ಟು 35ರಿಂದ 40 ವರ್ಷ ಯೂಸ್ ಆಗುವಂಥ ಮೆಟೀರಿಯಲ್ಲು. ಹಾಗಾಗ್ಬಿಟ್ಟು ನಾವು 40 ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಇರಲ್ಲ, ನೀವು ಇರಲ್ಲ, ಅದು ಅನ್ನೋದು ಬೇಡ ಆ ಪದಗಳು. ಬಟ್ ತುಂಬ ಚೆನ್ನಾಗಿರುವಂಥ ಮೆಟೀರಿಯಲ್ಲು. ಯಾಕಂದರೆ ಇಷ್ಟು ವರ್ಷ ನಮ್ಮ ಕ್ವಾಲಿಟಿ ನೋಡಿ ನೀವು ಇವತ್ತು ನಮ್ಮ ಡಿಸ್ಟಿಕಲ್ಲಿ ನಮ್ಮ ಬ್ರಾಂಚ್ಗಳು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ನಾವು ಕೊಡ್ತಾ ಇರೋಂಥ ಕ್ವಾಲಿಟಿ. ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಸಡನ್ನಾಗಿ ಎಲ್ಲೋ ಒಂದು ಕಡೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕಡಿಮೆ ರೇಟಿಗೆ ತೊಗೊಂಡು ಅದನ್ನು ಬಂಡವಾಳ ಏನಕ್ಕೆ ಇದು ಮಾಡ್ತೀರಾ? ಈಗ ಹಂಗೆ ಎಲ್ಲೋ ಒಂದು ಕಡೆ ತೊಗೊಳ್ತೀರಾ ಅಂದ್ಕೊಳ್ಳಿ. ಯಾಕಂದರೆ ಯಾವ ಕ್ವಾಲಿಟಿನೂ ನಾವು ಕೆಳಗೆ ಮಾಡೋಂಗಿಲ್ಲ. ಅವ್ರವ್ರ ಕ್ವಾಲಿಟಿ ಅವ್ರವರು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಆದರೆ ಚೆನ್ನಾಗಿರೋ ಕ್ವಾಲಿಟಿನೇ ತೊಗೊಳ್ಳಿ. ಇವತ್ತು ಬ್ರ್ಯಾಂಡೆಡ್ ಕಂಪ್ನಿಗಳು ಇದ್ದಾವೆ ತುಂಬ. ಯಾಕಂದರೆ ನಿಮಗೆ ಜಾಸ್ತಿ ಏನೋ ಇದು ಬರಲ್ಲ. ಇವ್ರು ಬಂದ್ಬಿಟ್ಟು 13 kg ಕೊಡ್ತಾರೆ, ಅವ್ರು ಬಂದ್ಬಿಟ್ಟು 16 kg ಕೊಡ್ತಾರೆ. ಆ ಒಂದು ವ್ಯತ್ಯಾಸದಲ್ಲೇ ನಿಮಗೆ ಇದಾಗುತ್ತೆ. ಯಾಕಂದರೆ ಇಲ್ಲಿ ನಮ್ಮದು ಬಂದ್ಬಿಟ್ಟು 22ರಿಂದ 23 kg ಬರುತ್ತೆ ಒಂದೊಂದು ಬಂಡಲು. ಇದರದ್ದು ವಾಲ್ ಥಿಕ್ನೆಸ್ಸು ಕೂಡ ಅದೇ ಥರನೇ ಇರುತ್ತೆ. ನಿಮಗೆ ವಾಲ್ ಥಿಕ್ನೆಸ್ ಕಾಣ್ತಾ ಇದೆ ಅನಿಸುತ್ತೆ ನೋಡಿ, ವಾಲ್ ಥಿಕ್ನೆಸ್ ಕಾಣ್ತಾ ಇದೆ. ಯಾಕಂದರೆ ಇದು 1.4 mm ವಾಲ್ ಥಿಕ್ನೆಸ್ ಬರುತ್ತೆ. ಇದು ತುಂಬ ಹೆವಿ ಬರುತ್ತೆ.
ಇದು ನಿಮಗೆ ನಿಮಗೆ ಕಾಣಲ್ಲ, ಬಟ್ ತುಂಬ ಹೆವಿ ಬರುತ್ತಿದ್ದು ನೋಡಿ. ಈ ಹೆವಿ ಬರುತ್ತೆ, ಕಾಣ್ತಾ ಇದೆಯಲ್ಲ, ಇದ್ರದ್ದು ವಾಲ್ ಥಿಕ್ನೆಸ್ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ. ಇಷ್ಟು ಹೆವಿ ಬರುತ್ತೆ. ಹಾಗಾಗಿ ಈ ಹೆವಿ ಮೆಟೀರಿಯಲ್ಲು ತುಂಬ ನಿಮಗೆ ಲಾಂಗ್ ಲೈಫ್ ಬರುತ್ತೆ. 15 ವರ್ಷ ವಾರಂಟಿ ಬರುವಂಥ ಪೈಪು, ಇದು 10 ವರ್ಷ ವಾರಂಟಿ ಬರುವಂಥ ಪೈಪು. ಇದು ಬಂದ್ಬಿಟ್ಟು ನಿಮಗೆ 35ರಿಂದ 40 ವರ್ಷ ಬರುವಂಥ ಪೈಪು. ಇದು ನಿಮಗೆ ವಜ್ರ ಅಂತ ಕರಿತೀವಿ, ನಮ್ಮಲ್ಲಿ ಹೀರಾ ಅಂತ ಕರಿತೀವಿ. ಡಬಲ್ ಲೈನ್ ಬರುತ್ತೆ. ಇನ್ನು ಶಂಖ ಅಂತ ಇದೆ. ಈ ಶಂಖ ಬಂದ್ಬಿಟ್ಟು ನಿಮಗೆ ಏನಿಲ್ಲ ಅಂದರೆ 25ರಿಂದ 30 ವರ್ಷ ಯೂಸ್ ಆಗುತ್ತೆ. ಇದ್ರದ್ದು ವಾಲ್ ಥಿಕ್ನೆಸ್ 2 mm ಬರುತ್ತೆ. ಓಕೆನಾ. ನಮ್ಮ ಬ್ರಾಂಚಸ್ಗಳು ಎಲ್ಲ ಕಡೆಯೂ ಬ್ರಾಂಚಸ್ಗಳು ಬರ್ತಾಯಿದೆ. ಈಗ ಬಂದಿರೋಂಥ ಬ್ರಾಂಚಸ್ಗಳು ಬೆಂಗಳೂರು, ಮಳವಳ್ಳಿ, ತುಮಕೂರು, ಇನ್ನು ಚಿತ್ರದುರ್ಗ, ಇಷ್ಟು ಜಾಗದಲ್ಲಿ ನಮ್ಮ ಬ್ರಾಂಚಸ್ ಇದೆ. ಅಲ್ಲಿ ವಿಸಿಟ್ ಕೊಡಿ, ಮೆಟೀರಿಯಲ್ ಸಿಗುತ್ತೆ. ಪ್ರೈಸಲ್ಲಿ ಯಾವ ಥರದ್ದು ಚೇಂಜಸ್ ಇರಲ್ಲ. ಅಲ್ಲೂ ನಮ್ಮ ಎಂಪ್ಲಾಯಿನೇ ಅಲ್ಲಿ ಕೂರಿಸಿದ್ದೀವಿ ನಾವು. ನಿಮಗೆ ಇಲ್ಲಿಂದ ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅನ್ನೋಕ್ಕೆ ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ರ್ ಯಾರಿಗೂ ಕೊಡಲ್ಲ. ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ಒಂದು ಲೇಬರಿಗೆ ನಾವು ನೋಡಿ, ಒಂದು ಪೈಪನ್ನು ಎತ್ತದು ಸುತ್ತದು ಇದು ಮಾಡ್ತೀವಿ ಅಂತ ಹೇಳಿದಾಗ ಒಬ್ಬರು ಲೇಬರಿಗೆ 700 ರೂಪಾಯಿ ಇದೆ. ಈಗ ದೊಡ್ಡ ರೈತರಿಗೆ ಏನಾಗುತ್ತೆ ಅಂದರೆ ಅದು 700 ರೂಪಾಯಿ ಕೊಟ್ಟು ಮಾಡಿಸ್ತಾರೆ ಅಂದ್ಕೊಳ್ಳಿ. ಆದರೆ ಅದನ್ನು ಎತ್ತೋದಕ್ಕೆ ಒಂದು 4 ದಿನ ತೊಗೊಳ್ತಾರೆ, ಇನ್ನು ಬಿಡೋದಕ್ಕೆ 4 ದಿನ ತೊಗೊಳ್ತಾರೆ. ಹಾಗೆ ಒಂದು ವರ್ಷದಲ್ಲಿ ನಾವು ಒಂದು 3ರಿಂದ 4 ಟೈಮ್ ಅಂತೂ ನಾವು ರೋಟ್ರಿ ಹೊಡಿಸ್ತೀವಿ. ಅದರದ್ದು ಅಮೌಂಟ್ ಒಂದು ಲೆಕ್ಕ ಹಾಕಿದಾಗ 10 ವರ್ಷದ ಲೆಕ್ಕ ಹಾಕಿದಾಗ ನಮಗೆ ಏನಿಲ್ಲ ಅಂದರೆ 1.5ರಿಂದ 2 ಲಕ್ಷ ಹೋಗಿರುತ್ತೆ. ನೀವು ಹಾಗೆ ಯೋಚನೆ ಮಾಡಿ, ಕ್ಯಾಲ್ಕುಲೇಟರ್ ತಗೊಂಡು ನೀವು ಮಾಡಿ, ನಮ್ಮದು ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರ್ತಾಯಿದೆ ಅನ್ನೋದು ಒಂದು ಯೋಚನೆ ಮಾಡಿ ಲೆಕ್ಕ ಹಾಕಿ. ಅದಾದಮೇಲೆ ನಮಗೆ ಫೋನ್ ಮಾಡಿ. ಆಮೇಲೆ ನಿಮಗೆ ಗಿಡಗಳು ನಮ್ದು ಇಷ್ಟಿದೆ ಅಂತ ನಿಮಗೆ ಲೆಕ್ಕ ಮಾಡೋಕ್ಕೆ ಬರೋಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಡಿಸ್ಪ್ಲೇಲಿ ಬರ್ತಾ ಇರೋ ನಂಬರಿಗೆ ನೀವು ಫೋನ್ ಮಾಡಿ, ನಾವು ನಿಮಗೆ ಕೊಟೇಶನ್ ಕೊಡ್ತೀವಿ. ಕೊಟೇಶನ್ ಕೊಟ್ಟ ಮೇಲೆ ನಾವು ನಿಮಗೆ ಫೋನ್ ಮಾಡಿ ಹಿಂಸೆ ಮಾಡ್ತೀವಿ ಅಂತ ತಿಳ್ಕೊಬೇಡಿ. ನೀವು ಕೊಟೇಶನ್ ಕೊಟ್ಟ ಮೇಲೆ ಒಂದು ಸತಿನೂ ನಾವು ನಿಮಗೆ ಫೋನ್ ಮಾಡಲ್ಲ. ನಮ್ಮ ಕ್ವಾಲಿಟಿ ನೋಡ್ಕೊಂಡು ನೀವೇ ಫೋನ್ ಮಾಡಬೇಕು ಹೊರತು ನಾವು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಫೋರ್ಸ್ ಮಾಡಿ ನಾವು ನಿಮಗೆ ಮೆಟೀರಿಯಲ್ ಕೊಡುವಂಥ ಕಂಪ್ನಿ ಅಲ್ಲ ಇದು. ಇದು ಶ್ರೀನಾರಾಯಣಿ ಇರಿಗೇಷನ್ ಕಂಪ್ನಿ. ನಂಬಿಕೆಯಿಂದನೇ ಇವತ್ತು ನಾವು ನಿಮ್ಮ ಡಿಸ್ಟಿಕ್ಕಿಗೆ ಬಂದಿರೋದು. ನಮಸ್ತೆ.